ಎಲ್ರಿಗೂ ನಮಸ್ಕಾರ. ರತ್ನ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಮರಳಾಗಿರುವಂಥ ತುಪ್ಪವನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಮೊದಲು ಬಾರಿ ತುಪ್ಪ ಕಾಯಿಸೋರು ಕೂಡ ಬೆಣ್ಣೆ ಕಾಯಿಸೋರು ಕೂಡ ಈಸಿಯಾಗಿ ಕಾಯಿಸ್ಕೊಳ್ಬೋದು. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಿರೋ ಕೊನೆವರೆಗೂ ವಿಡಿಯೋ ನೋಡಿ ನಾನು ಯಾವ ರೀತಿ ಕಾಯಿಸ್ತೀನಿ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ನಾನು ಮೊದಲನೇದಾಗಿ ಬೆಣ್ಣೆನ ತೊಗೊಂಡಿದ್ದೀನಿ. ಅಂದರೆ ನಾನು ಬೆಣ್ಣೆ ರೆಡಿಮೇಡ್ ಬರುತ್ತಲ್ಲ, ನಂದಿನಿ ಬೆಣ್ಣೆನ ತೊಗೊಂಡಿದ್ದೀನಿ ನಾನು. ಅದು ಅನ್ಸಾಲ್ಟೆಡ್ನ ತೊಗೊಂಡಿದ್ದೀನಿ. ಸಾಲ್ಟೆಡ್ ತೊಗೋಬಾರ್ದು, ಅದಂತೂ ಉಪ್ಪಿರೋದು ಚೆನ್ನಾಗಿರಲ್ಲ. ಉಪ್ಪು ಇಲ್ದಲೇ ಇರೋದನ್ನು ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆದರೆ ಜಾಸ್ತಿ ಉಪ್ಪು ಥರ ಆಗೋಗುತ್ತೆ, ಅದಕ್ಕೆ ಹೇಳ್ತಾ ಇರೋದು. ಅನ್ಸಾಲ್ಟೆಡ್ ಆದರೆ ತುಂಬ ಚೆನ್ನಾಗಿರುತ್ತೆ, ಉಪ್ಪಿಲ್ದಲೇ ಇರೋದು. ಇವಾಗ ನಾನು ಬೆಣ್ಣೆ ಕಾಯಿಸೋದಕ್ಕೆ ಅಂತ ಒಂದು ದಪ್ಪ ತಳ ಪಾತ್ರೆನ ತೊಗೋಬೇಕು. ತೆಳುವಾಗಿರೋದನ್ನ ತೊಗೋಬಾರ್ದು, ಸೀದೋಗ್ಬಿಡುತ್ತೆ ತುಪ್ಪ. ಹಾಗಾಗಿ ಒಂದು ಸ್ವಲ್ಪ ದಪ್ಪ ತಳ ಇರೋದನ್ನೇ ತೊಗೊಂಡು ಗ್ಯಾಸ್ ಆನ್ ಮಾಡ್ಕೊಬೇಕು. ಮೀಡಿಯಮ್ ಉರಿ ಇಟ್ಕೋಬೇಕು. ಏನಪ್ಪ ಅಂತಂದರೆ ಜಾಸ್ತಿ ಜೋರಾಗಿ ಬೇಡ, ಮೀಡಿಯಮಾಗಿ ಇಟ್ಕೊಬೇಕು. ಇವಾಗ ಏನಂದ್ರಪ್ಪ ಅಂದರೆ ಬೆಣ್ಣೆ ದಪ್ಪ ಇತ್ತಲ್ಲ, ಅದು ಕರಗಬೇಕು ಅಂತ ಮಾಡ್ಕೊಂಡಿರೋದು. ಈಗ ಕಾಯಿಸೋದಕ್ಕೆ ಏನೇನು ಹಾಕ್ಕೊತಾ ಇದ್ದೀನಿ ಅಂತಂದರೆ ವೀಳ್ಯದೆಲೆ ತೊಟ್ಟು, ವೀಳ್ಯದೆಲೆ ಸ್ವಲ್ಪ, 3 ಲವಂಗ, 2 ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಏಲಕ್ಕಿ, ಅರಿಶಿನ, ಸ್ವಲ್ಪ ಮೆಂತ್ಯನ ಹುರಿದ್ಬಿಟ್ಟು ಪುಡಿ ಮಾಡಿ ತೊಗೊಂಡಿದ್ದೀನಿ. ಇದಿಷ್ಟೂ ಹಾಕ್ಬಿಟ್ಟು ತುಂಬ ಅಂದರೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ನೋಡಬೇಕು ಕಲ್ಲರು ಮರಳಾಗಿ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇದೇ ಥರ ಒಂದ್ಸಲ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ನೀವಂತೂ ಮತ್ತೆ ಇದೇ ಥರನೇ ತುಪ್ಪ ಕಾಯಿಸ್ಕೊಳ್ತೀರಾ ನೋಡಿ. ಇವಾಗ ಸಣ್ಣ ಮಾಡ್ಕೊಂಬಿಡ್ಬೇಕು, ಜಾಸ್ತಿ ಜೋರಾಗಿಟ್ರೆ ತುಪ್ಪ ಸೀದೋಗ್ಬಿಡುತ್ತೆ. ಜೊತೆಗೆ ನೀವು ತುಪ್ಪ ಕಾಯಿಸೋದಕ್ಕೆ ಅಂತ ಸ್ವಲ್ಪ ಪಾತ್ರೆನ ಸ್ವಲ್ಪ ದೊಡ್ಡದಾಗಿರೋದನ್ನೇ ತಗೊಳ್ಬೇಕು. ಯಾಕಪ್ಪ ಅಂದರೆ ಉಕ್ಕೋಗ್ಬಿಡುತ್ತೆ, ಜೊತೆಗೆ ಆಗಲ್ಲ. ಹಂಗಾಗಿ ಉಕ್ಕೋದ್ರೆ ಬೇಗ ಅದು ನೊರೆ ಥರ ಉಕ್ತಾ ಇರುತ್ತೆ. ಆವಾಗ ಏನಪ್ಪ ಅಂತಂದರೆ ಬೇಗ ಉಕ್ಕೋಗ್ಬಿಡುತ್ತೆ. ಅದಕ್ಕೆ ನೋಡಿ ಈ ಥರ ಇನ್ನೂ ಕಾದಿಲ್ಲ ನೋಡಿ, ಈ ಥರ ಇನ್ನು ಇದೆಲ್ಲ ಗಷ್ಟ ಆ ಥರ ಬರುತ್ತಲ್ಲ, ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ ತುಪ್ಪ ಯಾವಾಗ ಕಾಯುತ್ತೆ ಅಂತಂದರೆ. ಆ ವೀಳ್ಯದೆಲೆನ ಹಾಕ್ಕೊಂಡು ಚೆಕ್ ಮಾಡ್ಕೋಬೋದು. ವೀಳ್ಯದೆಲೆ ಹಾಕಿದ್ಮೇಲೆ ಅದು ಚಟಪಟ ಅಂತ ಮೇಲೆ ಬರುತ್ತೆ. ಆವಾಗ ನೋಡಿ ಈ ಥರ ಹಿಂಗೆ ಉಕ್ತಾ ಇರುತ್ತಲ್ಲ, ಆವಾಗ ಗೊತ್ತಾಗುತ್ತೆ ಸ್ವಲ್ಪ ಹಾಲೆ ಕಾಯ್ತಾ ಇದೆ, ಇನ್ನೊಂದು ಸ್ವಲ್ಪ ಕಾಯ್ಬೇಕಷ್ಟೇ ಅಂತ ಅನಿಸುತ್ತೆ ನೋಡಿ. ಈ ಥರ ಗಷ್ಟ ಕಲರ್ ಬಂದರೆ ಸಾಕಾಗುತ್ತೆ, ಗೊತ್ತಾಗ್ಬಿಡುತ್ತೆ ನಿಮಗೆ. ವೀಳ್ಯದೆಲೆ ಇಲ್ಲ ಅಂತ ಅಂದ್ರೂ ಕೂಡ ಹಂಗೆ ಕಾಯಿಸ್ಕೊಳ್ಬೋದು. ವೀಳ್ಯದೆಲೆನೇ ಹಾಕಬೇಕು ಅಂತ ಏನಿಲ್ಲ, ಚಟಪಟ ಅಂತ ಮೇಲೆ ಬರುತ್ತೆ ವೀಳ್ಯದೆಲೆ ಹಾಕಿದ್ರೆ. ಇಲ್ಲ ಅಂತ ಅಂದರೆ ಹಿಂಗೆ ತಳದಲ್ಲಿ ಗಷ್ಟ ಆ ಥರ ಉಳ್ಕೊಳ್ಳುತ್ತಲ್ಲ, ಅದೇ ಮೊಸರುದು ಆ ಥರ ಎಲ್ಲ ಮಜ್ಜಿಗೆ ಆ ಥರದ್ದೇನ ಉಳ್ಕೊಳ್ಳುತ್ತೆ. ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಏನಪ್ಪ ಅಂತಂದರೆ ಅದರಲ್ಲಿ ಒಂಥರ ಬ್ರೌನ್ ಕಲರ್ ಆಗುತ್ತೆ, ಗೋಲ್ಡ್ ಕಲರ್ ಥರ ಬರುತ್ತೆ. ಆವಾಗ ಅದು ತುಪ್ಪ ಕಾದಿದೆ ಅಂತ ಅರ್ಥ ಅಲ್ಲಿಗೆ. ನೋಡಿ ಇದು ನೊರೆ ನೋಡಿ ಮೇಲೆ ಬರ್ತಾ ಇದೆ. ಅದು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡಿರೋದ್ರಿಂದ ಉಕ್ಕೋಗಲ್ಲ. ಹಂಗೂ ನೀವು ನೋಡಿಕೊಂಡು ಕಾಯಿಸ್ಕೊಳ್ಬೇಕಾಗುತ್ತೆ. ಉಕ್ಕೋಗ್ಬಿಡುತ್ತೆ, ಬೇಗ ಸೀದು ಹೋಗ್ಬಿಡುತ್ತೆ. ಕಾಯ್ತು ಅನ್ನೋವಾಗ ಕರೆಕ್ಟಾಗಿ ನೋಡಿಕೊಂಡು ತೆಗಿಬೇಕು. ಈ ತುಪ್ಪ ಕಾಯಿಸೋವಾಗ ಮಾತ್ರ ಅಲ್ಲೇ ಮುಂದೆನೇ ನಿಂತ್ಕೊಳ್ಬೇಕು. ನೋಡಿ ಈ ಥರ ತಿಳಿಯಾಗುತ್ತೆ, ನೋಡ್ತಾ ಇದ್ದೀರಲ್ಲ. ಈ ಥರ ತಳದಲ್ಲಿ ಈ ಥರ ಕಲರ್ ಚೇಂಜ್ ಆಗೈತೆ ನೋಡಿ. ನೋಡ್ತಾ ಇದ್ದೀರಲ್ಲ, ಈ ಥರ ಕಲ್ಲರು ಚೇಂಜ್ ಆಗಿರುತ್ತೆ. ಆವಾಗ ನಾವು ಸ್ಟವ್ ಆಫ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ನಾವು ಸೋಸ್ಕೋಬೇಕಾಗತ್ತೆ. ಅವಾಗ ಅಂದರೆ ಬೇಗ ನೊರೆ ಥರ ಬಂದ್ಬಿಡುತ್ತೆ. ಅದು ಸ್ಟವ್ ಆಫ್ ಮಾಡಿದ್ರೂ ಕೂಡ ಬೇಗ ನೊರೆ ಥರ ಬಂದ್ಬಿಡುತ್ತೆ, ನೊರೆ ಮೇಲೆ ಬಂದ್ಬಿಡುತ್ತೆ ನೋಡಿ. ಈಗ ಎಲೆ ಹಾಕಿ ತೋರಿಸ್ತಾ ಇದ್ದೀನಿ. ಎಲೆ ಇಲ್ಲ ಅನ್ನೋರು ಏನು ಮಾಡಬೇಕು ಅಂತ ಅಂದರೆ ಬರೀ ಕಲ್ಲರ್ ಗೊತ್ತಾಗುತ್ತೆ ನಿಮಗೇನೆ ನೋಡಿ. ಮೇಲೆ ಚಟಪಟ ಅಂತ ಮೇಲೆ ಬಂದ್ಬಿಡುತ್ತೆ ವೀಳ್ಯದೆಲೆ, ಚಟಪಟ ಅನ್ನುತ್ತೆ. ಅಲ್ಲಿಗೆ ತುಪ್ಪ ಕಾದೈತೆ ಅಂತ ಅರ್ಥ. ಅಲ್ಲಿಗೆ ತುಪ್ಪ ಆಗೈತೆ, ಕರೆಕ್ಟಾಗಿ ಆಗೈತೆ. ತಳದಲ್ಲೂ ಕೂಡ ಕಲ್ಲರ್ ಗೊತ್ತಾಗುತ್ತೆ. ಅಂದರೆ ಹಂಗೆ ಕಾದಿದ್ದಾದಮೇಲೆ ಸ್ಟವ್ ಮೇಲಿಂದ ಎತ್ತಿ ಹೊರಗಡೆ ಇಟ್ಕೊಂಡ್ಬಿಡ್ಬೇಕು. ಯಾಕಪ್ಪ ಅಂತಂದರೆ ಸ್ಟವ್ವಿನ ಕಾವಿಗೆ ಏನಾಗೋಗುತ್ತೆ ಅಂತಂದರೆ ಎಲ್ಲ ಉಕ್ಕೋಗ್ಬಿಡುತ್ತೆ, ಜೊತೆಗೆ ಸೀದೋಗ್ಬಿಡುತ್ತೆ. ಹಾಗಾಗಿ ನೋಡಿ ಈ ಥರ ತಳದಲ್ಲಿ ನೀರು ಥರ ಕಾಣಿಸ್ತಾ ಇರಬೇಕು. ಆವಾಗ ಅಲ್ಲಿಗೆ ತುಪ್ಪ ಕರೆಕ್ಟಾಗಿ ಆಗೈತೆ ಅಂತ ಅರ್ಥ. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಅಂತ. ನೋಡ್ತಾ ಇದ್ದೀರಲ್ಲ, ಈಗ ಗಷ್ಟನೂ ಕೂಡ ನೀಟಾಗಿ
ಕಲರ್ ನೋಡಿ ಚೆನ್ನಾಗಿ ಬಂದೈತೆ. ಈ ಥರ ಕಲರ್ ಬಂದಾಗ ತುಪ್ಪ ಕರೆಕ್ಟಾಗಿ ಆಗೈತೆ ಅಂತ ಅರ್ಥ ಅಲ್ಲಿಗೆ. ಇವಾಗ ನಾನೊಂದು ಬಾಕ್ಸ್ಗೆ ಸೋಸ್ಕೊಂಡಿದ್ದೀನಿ ನೋಡಿ, ಒಂದು ಬಾಕ್ಸು ಫುಲ್ ಆಗೈತೆ ತುಪ್ಪ. ಇದು ಕಾಯಿಸಿದ ದಿನದ್ದಿದು. ಅವತ್ತಿನ ಬೆಳಗ್ಗೆಗೆ ನೋಡಿ ಈ ಥರ ತುಪ್ಪ ಆಗಿರುತ್ತೆ. ಅಂದರೆ ನೀವು ಒಂದೆರಡು ದಿನ ಬಿಟ್ಬಿಟ್ರೆ ಅಂತೂ ತುಪ್ಪ ಅಂತೂ ಇನ್ನೂ ಫುಲ್ಲು ಗಟ್ಟಿ ತುಪ್ಪ ಆಗಿಬಿಟ್ಟಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಅವತ್ತಿನ ಬೆಳಗ್ಗೆಗೆ ತುಪ್ಪ ನೋಡಿ ಈ ಥರ ಮರಳಾಗಿ ಎಷ್ಟು ಚೆನ್ನಾಗಿ ಬಂದೈತೆ ತುಪ್ಪ ಅಂತಂದರೆ ತುಂಬ ಸಖತ್ತಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗೈತೆ ಅಂತಂದರೆ ಅಷ್ಟು ಚೆನ್ನಾಗೈತೆ. ಹಾಗೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ಚಾನಲ್, ನನ್ನ ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರೋ ಕೊನೆಯವರೆಗೂ ವಿಡಿಯೋ ನೋಡಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.